ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಗುರುವಾರ ತುಂಬ ಕೆಲಸ ಇದೆ. ಇವತ್ತು ಸ್ನಾನ ಮುಗಿಸ್ಕೊಂಡು ಬಂದೆ. ಇನ್ನು ಪೂಜೆದೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತುಂಬ ದಿನಗಳಾದಮೇಲೆ ಏನು ದಿನಗಳೇನಂತಂದ್ರೆ ತಿಂಗಳೇ ಆಗಿತ್ತು. ಒಂಥರ ತುಂಬ ನೆಗೆಟಿವಿಟಿ. ಆಮೇಲೆ ಹೆಂಗಾಗಿತ್ತು ಅಂದರೆ ಪೂಜೆ ಮಾಡೋದಕ್ಕೂ ಮನಸ್ಸಿರ್ತಾ ಇರಲಿಲ್ಲ. ದೇವ್ರು ಇದ್ದಾನ ಇಲ್ವಾ ಅನ್ನೋ ಥರ ಆಗೋಗಿತ್ತು ನನ್ನ ಪರಿಸ್ಥಿತಿ. ಸೊ ಹಾಗಾಗಿ ಇವಾಗ ಸ್ವಲ್ಪ ನಾನು ಓಕೆ ಈ 1 ವೀಕಿಂದ ಸ್ವಲ್ಪ ರಿಕವರ್ ಆಗ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತೆಲ್ಲ ಮನೆಯೆಲ್ಲ ದೇವ್ರ ಮನೆ ಕ್ಲೀನ್ ಮಾಡಬೇಕು. ದೇವ್ರ ಮನೆ ಹೆಂಗಾಗಿದೆ ಅಂದರೆ ಬಾಗಿಲಾಗ್ತಿದೆ. ಇದೊಂದು ವಾರದಿಂದ ಪೂಜೆದೆಲ್ಲ ತೊಳೆದು ಮಾಡೋಣ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇವತ್ತು ಹೊರಗಡೆ ಹೋಗೋದಿತ್ತು, ಒಬ್ಬರನ್ನ ಕರ್ಕೊಬರೋದಿತ್ತು ಮನೆಗೆ. ಬಟ್ ನೋಡೋಣ, ಟೈಮ್ ಆಗ್ತಾ ಇದೆ. ಇನ್ನು ದೇವ್ರ ಪೂಜೆದೆಲ್ಲ ತೊಳೆದು ಆಮೇಲೆ ರೆಡಿ ಮಾಡಿ ಪೂಜೆ ಮಾಡಿ ಹೋಗಿ ಬರೋಷ್ಟರೊಳಗೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಮತ್ತೆಲ್ಲ 9 ಗಂಟೆಗೆ ನಾನು ಲೈವ್ ಬೇರೆ ಸ್ಟಾರ್ಟ್ ಮಾಡಬೇಕಿದೆ. ನಾಳೆ ಹೋಗೋದಾ ಇವತ್ತು ಹೋಗೋದಾ ನೋಡ್ತೀನಿ. ಟೈಮ್ ಆದರೆ ಇವತ್ತು ಹೋಗ್ತೀನಿ, ಇಲ್ಲಾಂದರೆ ನಾಳೆ ಹೋಗ್ತೀನಿ. ನೋಡಬೇಕು ಏನಾಗುತ್ತೆ ಅಂತ. ಓಕೆ, ದೇವ್ರ ಮನೆ ಕ್ಲೀನ್ ಮಾಡಬೇಕು. ದೇವ್ರ ಪೂಜೆದೆಲ್ಲ ಎತ್ತಿಟ್ಟು ಫಸ್ಟು ದೇವ್ರ ಮನೆ ಫುಲ್ ಖಾಲಿ ಮಾಡಿಕೊಂಡು ಆಮೇಲೆ ದೇವ್ರ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಆದಮೇಲೆ ಪೂಜೆದೆಲ್ಲ ತೊಳ್ಕೊಂಡು ಪೂಜೆ ಮಾಡೋಣ. ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೆ. ಹಾಗೆ ಅಡುಗೆ ಬೇರೆ ಮಾಡಿಲ್ಲ, ಅಡುಗೆ ಮಾಡಬೇಕು. ಬೆಳಗ್ಗೆ ವಾಂಗಿಬಾತ್ ಮಾಡಿದ್ದೆ, ರೈಸ್ ಮಾಡ್ಕೋಬೇಕು. ಇವಾಗ ಊಟ ಇನ್ನೂ ಮಾಡಿಲ್ಲ. ಬೆಳಗ್ಗೆ ನಾನು ಟಿಫನ್ ಮಾಡಿದ್ದಷ್ಟೇ. ಟೈಮ್ ಇವಾಗ ಬಂದು ಎಷ್ಟಾಗಿದೆ, 4:50 ಆಗಿದೆ. 4:50 ಆಗಿದೆ. 5 ಗಂಟೆ ಇನ್ನೂ ಊಟ ಮಾಡಿಲ್ಲ. ಹೆವಿ ಸುಸ್ತಾಗ್ತಾಯಿದೆ ತುಂಬ. ಬಟ್ಟೆ ಎಲ್ಲ ಮಡ್ಚೋದಿದೆ, ತುಂಬ ಕೆಲಸಗಳಿದೆ. ಸೊ ಅವ್ರನ್ನ ಕರ್ಕೊಬರಕ್ಕೆ ನಾಳೆ ಹೋಗೋದಾ ಇವತ್ತು ಹೋಗೋದಾ? ಆ್ಯಕ್ಚುಲಿ ಇವತ್ತೇ ಕರ್ಕೊಬರ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ಬಟ್ ಟೈಮ್ ಆಗ್ತಾಯಿದೆ. ನಾನು ಅಂದ್ಕೊಂಡೆ ಕರ್ಕೊಂಬಂದು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ. ಬಟ್ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗೋಷ್ಟಕ್ಕೆ 6 ಗಂಟೆ ಆಗಿಬಿಡುತ್ತೆ. ಅಲ್ಲೋಗಿ ನಾನು ರೆಡಿ ಮಾಡಿಸಿ ಆಮೇಲೆ ತೊಗೊಬರ್ಬೇಕು. ಸೊ ಹಾಗಾಗಿ ಓಕೆ, ನೋಡುವ ಏನೇನಾಗತ್ತೆ. ಓಕೆನಾ, ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವಾಗ ದೇವ್ರ ಮನೆಯೆಲ್ಲ 1 ತಿಂಗಳಾಗಿತ್ತು ದೇವ್ರ ಮನೆ ಕ್ಲೀನ್ ಮಾಡಿ. ಯಾಕೋ ಪೂಜೆ ಮಾಡೋದಕ್ಕೆ ಮನಸ್ಸಿರಲಿಲ್ಲ. ದೇವ್ರ ಮೇಲೆ ಬೇಜಾರಾಗಿತ್ತು. ದೇವ್ರು ಇದ್ದಾನ ಇಲ್ವಾ ಅನ್ನೋ ಥರ ಆಗೋಗಿತ್ತು ನನ್ನ ಮನಸ್ಥಿತಿ ಅಂತೂ. ತುಂಬ ಅಂದರೆ ತುಂಬ ನೆಗೆಟಿವಿಟಿ ಇತ್ತು. ಯಾರಿಗೆಲ್ಲ ಹೀಗಾಗತ್ತೆ ಗೊತ್ತಿಲ್ಲ. ನನಗಂತೂ ನಿಜ ದೇವ್ರ ಮನೆ ಬಾಗಿಲು ಹಾಕಿಬಿಟ್ಟಿದ್ದೆ ಮನಸ್ಸಿಗೆ. ಅಂದರೆ ನಿಜ ದೇವರು ಇಲ್ಲ, ಮನುಷ್ಯರು ಇಲ್ಲ. ಮನುಷ್ಯರು ಕೆಟ್ಟದ್ದು ಮಾಡ್ತಾನೆ, ಜೊತೆಗೆ ದೇವರು ಕೆಟ್ಟದ್ದು ಮಾಡ್ತಾನೆ ನಮಗೇನೋ ಆ ಮನಸ್ಥಿತಿ ಮೆಂಟ್ಯಾಲಿಟಿಗೆ ಹೋಗಿಬಿಟ್ಟಿದ್ದೆ ನಾನು. ನಿಜ ಯಾವ ಲೆವೆಲಿಗೆ ನನ್ನ ಮನಸ್ಸು ಹಾಳಾಗಿತ್ತು ಅಂದ್ರೆ ಅಷ್ಟು ಹಾಳಾಗಿತ್ತು, ಹೇಳ್ಕೊಳಕ್ಕೆ ಆಗಲ್ಲ. ಆ ಲೆವೆಲಿಗೆ ಹಾಳಾಗಿತ್ತು. ದೇವ್ರ ಮನೆ 1 ತಿಂಗಳು ಕ್ಲೀನ್ ಮಾಡಿಲ್ಲದೆ ಇರೋದಕ್ಕೆ ನನಗಂತೂ ದೇವ್ರ ಮನೆ ಬಾಗಿಲು ತೆಗೆದ್ರೆ ಯಪ್ಪ ನಿಜ ನಾನು ದೇವ್ರ ಮನೆ ಬಾಗಿಲೇ ತೆಗೆದಿದ್ದ ಅಥವಾ ಯಾವುದಾದ್ರೂ ವಾಸ ಇಲ್ಲದೆ ಇರೋ ಮನೆ ತೆಗೆದಿದ್ದ ಅನ್ನೋ ಥರ ಆಗೋಗ್ಬಿಡ್ತು ನನಗಂತೂ. ನಿಜ ನಾನು ಈ ಥರ ಯಾವತ್ತೂ ಮಾಡ್ಕೊಂಡಿರಲಿಲ್ಲ. ಈ ಸಲ ಮಾತ್ರ ಯಾಕೆ ಈ ಥರ ಆಯ್ತು ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ನೆಗೆಟಿವಿಟಿ. ಆಮೇಲೆ ನೆಗೆಟಿವ್ ಪೀಪಲ್ಸ್ ಲೈಫಲ್ಲಿ ತುಂಬ ಅಂದರೆ ತುಂಬ ಈ ಫ್ರೆಂಡ್ಶಿಪ್ ಅನ್ನೋ ಹೆಸರುಗಳಲ್ಲಿ ಬಂದು ಮೋಸ ಮಾಡಿದ್ದು ಜಾಸ್ತಿ, ನಂಬಿಸಿ ಮೋಸ ಮಾಡಿದ್ದು ಜಾಸ್ತಿ ಕೆಲವರು. ಹಾಗಾಗಿ ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡು ಎಲ್ಲದ್ರ ಮೇಲೂ ಆಸೆ ಬಿಟ್ಬಿಟ್ಟಿದ್ದೆ. ಹಾಗಾಗಿ ದೇವ್ರ ಪೂಜೆ ಮಾಡೋದನ್ನು ಬಿಟ್ಬಿಟ್ಟಿದ್ದೆ. ಈ ಜನಗಳು ಮೋಸ ಮಾಡ್ತಾರೆ, ಹಾಗೆ ಭಗವಂತನು ಮೋಸ ಮಾಡ್ತಾನೆ ಅಂತ ಹೇಳಿ. ಹಾಗಾಗಿ ಇವಾಗ ಸ್ವಲ್ಪ ಮೈಂಡ್ ಸ್ವಲ್ಪ ರಿಲೀಫ್ ಆಗಿದೆ. ಓಕೆ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ. ನಾನು ದೇವ್ರ ಮನೆ ಅಥವಾ ಮನೆ ಕ್ಲೀನ್ ಮಾಡುವಾಗ ಒರೆಸುವಾಗೆಲ್ಲ ಸ್ವಲ್ಪ ನೀರಿಗೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲೂ ಹಾಗೆಯೇ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಫಸ್ಟು ಒಣಬಟ್ಟೆನಲ್ಲೆಲ್ಲ ಧೂಳೆಲ್ಲ ತೆಕ್ಕೊಂಡು ದೇವ್ರ ಮನೇಲಿ ಏನೇನಿತ್ತು ಎಲ್ಲ ತೆಗೆದು ಆಚೆ ಇಟ್ಟು, ಆ ಫೋಟೋ ಒಂದು ತೆಗಿಲಿಲ್ಲ ಮತ್ತು ಅದು ನಂಗೆ ಹಾಕ್ಲಿಕ್ಕೆ ಆಗಲ್ಲ, ಕಷ್ಟ ಆಗತ್ತೆ ಅಂತ ಎಲ್ಲ ಎತ್ತಿಟ್ಟು ಫಸ್ಟ್ ಒಣಬಟ್ಟೆನಲ್ಲೆಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನೀರಿಗೆ ಮಡಿಬಟ್ಟೆಯಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಹಿಂದೆ ಎಲ್ಲ ಒರೆಸ್ಕೊಂಡು ಬಾಗಿಲು ಎಲ್ಲ ಕ್ಲೀನ್ ಮಾಡಿಕೊಂಡೆ, ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡೆ. ಈ ಕ್ಲೀನ್ ಮಾಡ್ಕೊಂಡ್ಮೇಲೆ ಎಷ್ಟು ರಿಲೀಫ್ ಆಗ್ತಾಯಿತ್ತು ಅಂದರೆ ಒಂಥರ ಮನಸ್ಸಿಗೆ ತುಂಬ ಅಂದರೆ ತುಂಬ ಸಮಾಧಾನ ಆಗ್ತಾಯಿತ್ತು. ಗೊತ್ತಿಲ್ಲ, ಯಾವಾಗಲೂ ಹಿಂಗಿರಲ್ಲ. ನಮ್ಮ ಮನೇಲಿ ಡೈಲಿ ಪೂಜೆ ಆಗುತ್ತೆ, ಡೈಲಿ ದೀಪ ಹಚ್ತಾ ಇರ್ತೀನಿ. ಬಟ್ ಈ ಸಲ ಯಾಕೆ ಆ ಥರ ಆಯಿತು ಅಂತ ನನಗೆ ಗೊತ್ತಿಲ್ಲ. ಹಾಗೆಯೇ ಅದೆಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಪೂಜೆದೆಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಪೂಜೆದೆಲ್ಲ ತೊಳ್ಕೊಂಡು
ಅದನ್ನು ಕೂಡ ವಿಡಿಯೋ ಮಾಡಿದೆ. ಬಟ್ ಲೆಂತ್ ಆಗತ್ತೆ ವಿಡಿಯೋ ಅಂತ ಹೇಳಿಬಿಟ್ಟು ಅದನ್ನು ನಾನು ಆ್ಯಡ್ ಮಾಡಲಿಲ್ಲ. ಇವಾಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಏನು ತೊಳೆದಿದ್ದೆ ಅಲ್ಲ ಪೂಜೆ ದೀಪ ಕಳಸ ಎಲ್ಲ ಅದೆಲ್ಲ ನೀಟಾಗಿ ಕಾಟನ್ ಬಟ್ಟೆಲಿ ಈ ಥರ ಚಿಕ್ಕ ಚಿಕ್ಕದು ಪುಟ್ಟದೆ ಒಂದು 2-3 ಬಟ್ಟೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ಒರೆಸ್ತಾ ಇದ್ದೀನಿ. ಹಾಗೆ ಅಮ್ಮ ಕೂಡ ಕಾಲ್ ಮಾಡಿದ್ರು, ಅಮ್ಮನ ಜೊತೆ ಕೂಡ ಮಾತಾಡಿಕೊಂಡು ಹಾಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಾಯಿತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಹೂವೆಲ್ಲ ಮುಡಿಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಗಂಧ ಇಟ್ಟು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ಕಳಸ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ದೀಪ ಹಚ್ಚೋದಕ್ಕೆ ಅಂತ ಕೂತ್ಕೊಂಡೆ. ಏನೋ ಒಂಥರ ತೃಪ್ತಿ ಆಗುತ್ತೆ ಮನೆಯಲ್ಲಿ ಪೂಜೆ ಮಾಡಿದ್ರೆ. ನನಗೆ ಯಾವಾಗಲೂ ಹಿಂಗಾಗಿರಲಿಲ್ಲ, ಯಾಕೆ ಈ ಸಲ ಈ ಥರ ಆಯಿತು ಅಂತಲೂ ನನಗೆ ಗೊತ್ತಿಲ್ಲ. ತುಂಬ ಯೋಚನೆ ಮಾಡ್ತೀನಿ. ಅದನ್ನು ಹೇಳ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನನಗೆ, ಹೆಂಗೆ ಹೇಳಬೇಕು ಅಂತಲೂ ಗೊತ್ತಿಲ್ಲ. ಬಟ್ ತುಂಬ ದಿನ ಆದಮೇಲೆ ಪೂಜೆ ಮಾಡಿದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂದರೆ ಅಷ್ಟು ಸಮಾಧಾನ ಆಗ್ತಾಯಿತ್ತು ನನಗೆ. ಅಮ್ಮನ ಹತ್ರನೂ ಮಾತಾಡಿಕೊಂಡು ಹಾಗೆ ಪೂಜೆದೆಲ್ಲ ಮುಗಿಸ್ಕೊಂಡು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಕೊನೆಗೆ ಪೂಜೆ ಮಾಡಿ ಮುಗಿಸ್ದೆ. ಸಿಂಪಲಾಗಿ ಇಟ್ಕೊಂಡಿದ್ದೀನಿ ದೇವ್ರ ಮನೆ. ನಾನು ತುಂಬ ಚಿಕ್ಕ ಚಿಕ್ಕ ಫೋಟೋಗಳು ವಿಗ್ರಹಗಳನ್ನ ಇಟ್ಕೊಂಡು ರಾಡಿ ಮಾಡ್ಕೊಂಡಿಲ್ಲ, ಅಂದರೆ ಜಾತ್ರೆ ಥರ ಇಟ್ಕೊಂಡಿಲ್ಲ. ಜಸ್ಟು ದೀಪ ಕಳಸ ಪಂಚಪಾತ್ರೆ ಉದ್ದರಣೆ ಆಮೇಲೆ ಗಂಟೆ ಇಷ್ಟೇ. ಚಿಕ್ಕದಾಗಿ ಚೊಕ್ಕವಾಗಿ ಇಟ್ಕೊಂಡಿದ್ದೀನಿ ನೀಟಾಗಿ. ಆ ಪೂಜೆ ಮಾಡಿ ಒಂದು ಧೂಪ ಹಾಕಿದ್ರೆ ಮನೆಯಲ್ಲಿ ಅದು ಏನೋ ಒಂಥರ ಸಮಾಧಾನ. ನಂಗೆ ಧೂಪ ಹಾಕಿಲ್ಲ ಅಂದರೆ ನನಗೆ ಅದು ಪೂಜೆ ಮಾಡಿದ್ದು ಫೀಲೇ ಆಗಲ್ಲ ನನಗೆ. ಗೊತ್ತಿಲ್ಲ ಯಾಕಂಗೆ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಅದು ಧೂಪ ಹಾಕಿದ್ರೇನೆ, ಧೂಪ ಮುಂಚೆನೇ ಹಚ್ಚಿಟ್ಟಿದೆ. ಯಾಕಂದರೆ ಸ್ವಲ್ಪ ಅದು ಏನು ಸಾಂಬ್ರಾಣಿ ಅದೊಂದು ಸ್ವಲ್ಪ ಮೆಲ್ಟ್ ಆದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಘಮ, ಮತ್ತು ಪರಿಮಳ ಚೆನ್ನಾಗಿ ಬರೋದ್ರಿಂದ, ಹೊಗೆ ಬರೋದ್ರಿಂದ ಮನೆ ತುಂಬ ಎಲ್ಲ ಧೂಪ ಹಾಕ್ಬೋದು ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ಲಿಪ್ಕಾರ್ಟಿಂದನೇ ಆರ್ಡ್ರ್ ಮಾಡಿದ್ದೆ ಬಾಳೆಹಣ್ಣೆಲ್ಲ. ಏನೂ ಇರಲಿಲ್ಲ ಪೂಜೆಗೆ ನೈವೇದ್ಯಕ್ಕೆ, ಏನೂ ಮಾಡಿರಲಿಲ್ಲ. ಹಾಗಾಗಿ ಬಾಳೆಹಣ್ಣೆ ಆರ್ಡರ್ ಮಾಡಿದ್ದೆ, ಅದರಿಂದ ಬಂತು. ಬಾಳೆಹಣ್ಣೆ ನೈವೇದ್ಯಕ್ಕೆ ಇಟ್ಟಿದ್ದೆ. ದೇವ್ರ ಕತೆ ಇಷ್ಟ ಆಯಿತು ಇವತ್ತು. ನೋಡೋಣ ಇನ್ಮೇಲಾದರೂ ಮನಸ್ಸು ಹೇಗಿರುತ್ತೆ ಏನು ಎತ್ತ ಅಂತ ಹೇಳಿಬಿಟ್ಟು. ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಅಲ್ಲ, ಬಾಳೆಹಣ್ಣು ಬೇಕು ಪೂಜೆಯಿಂದ. 3 ಬಾಳೆಹಣ್ಣು ಬಂದಿತ್ತು. ಸೊ 3 ಇಡಲ್ಲ ನಾನು, ಹಾಗಾಗಿ 2 ಪೂಜೆಗೆ ಇಟ್ಟು ಒಂದಿದೆ. ಊಟ ಆದಮೇಲೆ ತಿನ್ನಬೇಕು. ಟೇಸ್ಟ್ ಖಾಲಿ ಆಗಿತ್ತು. ಸೊ ಟೇಸ್ಟು ಇಷ್ಟಕ್ಕೆ 30 ರೂಪಾಯಿ, 1/4 kg ಕ್ಯಾರೆಟ್. ಹಾಗೆ ಬ್ರೆಡ್ ಆರ್ಡರ್ ಮಾಡಿದ್ದೆ, ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ. ಈಗ ನ್ಯೂಟ್ರಿ ಚಾಯ್ಸ್ ಚಸ್ಕಾರ್ ಶುಗರ್ ಫ್ರೀ ಅಂತ ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ದೆ. ಬಿಸ್ಕೆಟ್ ಆರ್ಡರ್ ಮಾಡಿದ್ದೆ. ವೇಸ್ಟ್ ಏನಾದರೂ ಕುರುಕಲು ಇರಬೇಕು ಏನಾದರೂ. ಸ್ವಲ್ಪ ಕರ್ಬೇವು ಆರ್ಡರ್ ಮಾಡಿದ್ದೆ. ಕರ್ಬೇವು ಇಲ್ಲ, ಸಾಂಬಾರಿಗೆಲ್ಲ ಬೇಕಿತ್ತು. ಸೊ ಹಾಗಾಗಿ ಮತ್ತು ಹಾಲು, ಅರ್ಧ ಲೀಟ್ರ್ ಹಾಲು ಆರ್ಡರ್ ಮಾಡಿದ್ದೆ. ಇಷ್ಟು ಬಂದಿದೆ. ಇಷ್ಟಕ್ಕೆ 340 ರೂಪೀಸ್ ಏನೋ ಆಯಿತು. ಮತ್ತು ಕರ್ಬೇವು ಮತ್ತು ಅದು ಕೂಡ ಟೊಮೊಟೊ ಫ್ಲೇವರನ್ನೇ, ಮಸಾಲ ಮಸ್ತಿ. ಫಸ್ಟ್ ಹಾಲು ಬಿಸಿಗಿಡೋಣ. ಅದಕ್ಕೂ ಮುಂಚೆ ಮನೆ ಕಿಚನಲ್ಲಿ ಎಲ್ಲ ಅರ್ಧಂಬರ್ಧ ಜೋಡಿಸಿಬಿಡಿ. ಎಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿದೆ ಅಲ್ಲ ನೋಡಿ, ಎಲ್ಲ ಕ್ಲೀನ್ ಮಾಡಿದ್ದೆ ಅಲ್ಲೆಲ್ಲ ಫುಲ್ಲು. ಇಲ್ಲೆಲ್ಲ ಎತ್ತಿಟ್ಕೊಂಡು ಎಲ್ಲ ಹಿಂಗೆ ಮೇಲೆ ಎತ್ತಿಟ್ಟಿದ್ದೀನಿ. ಈಗ ಅದನ್ನೆಲ್ಲ ಎತ್ತಿಡಬೇಕು. ನಿಮಿಷ ರೈಸ್ ಮಾಡಬೇಕು ಇವಾಗ. ಚಿಕ್ಕ ಅಡುಗೆ ಮನೆ ಇದ್ರೆ ಹಿಂಸೆ ಆಗುತ್ತೆ. ಏನು ಮಾಡೋದು, ರೆಂಟ್ ಹೌಸ್ ಇರಲೇಬೇಕು. ಇರೋದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು ಅಲ್ವಾ. ಏನು ಮಾಡಿದ್ರು ಪಾತ್ರೆ ಜೋಡಿಸಿಲ್ಲ, ಇನ್ನು ಪಾತ್ರೆ ಜೋಡಿಸ್ಬೇಕು. ರೈಸ್ ಇಟ್ಬಿಡ್ತೀನಿ. ರೈಸ್ ಆಗೋಷ್ಟೊತ್ತಿಗೆ ಸಾಂಬಾರಿಗೆಲ್ಲ ಮಾಡ್ತೀನಿ ಅಷ್ಟೇ.
ಬೆಳಗ್ಗೆ ವಾಂಗಿಬಾತ್ ತುಂಬ ತಿಂದೇ ಇರಲಿಲ್ಲ, ತುಂಬ ವರ್ಷಗಳಾಗೋಗಿತ್ತು. ತಿನ್ಬೇಕಂತ ಆಸೆ ಆಗಿ ವಾಂಗಿಬಾತ್ ಗೊಜ್ಜು ಮಾಡಿದ್ದೆ. ಒಂದೇ ಟೈಮ್ ತಿಂದಿರೋದು, ತಿನ್ನಕ್ಕೆ ಆಗಿಲ್ಲ. ಹಾಗೆ ಇದೆ, ಅಡುಗೆ ಆದಮೇಲೆ ಸ್ವಲ್ಪ ಬಿಸಿ ಮಾಡಿ ಇರ್ತೀನಿ. ಆ್ಯಕ್ಚುಲಿ ಅಮ್ಮ ಮನೆಗೆ ತೊಗೊಂಡು ಕೊಡೋಣ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಮಾಡಿದೆ, ಬಟ್ ಹೋಗೋಕ್ಕೆ ಆಗ್ತಾ ಇಲ್ಲ ಇವತ್ತು. ಸೊ ಹಾಗಾಗಿ ಚಾರ್ಜ್ ಆಗಿದ್ದೀನಿ, ಫೋನು ಸ್ವಿಚ್ ಆನ್ ಮಾಡಿಲ್ಲ. 76%. ಅಮ್ಮ ಮನೆಯಿಂದ ಮೊಳಕೆ ಕಾಳು ತಗೊಂಡಿದ್ದೆ, ಇದೆ. ಅಲ್ಲಿ ಕಾಫಿ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ. ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ಒಂದೇ ಸಮ ಕೆಲಸ ಮಾಡಿ ಸಾಕಾಗಿದೆ, ವಯಸ್ಸು ಆಯಿತು. ಸಾಂಬಾರನ್ನು ಮಾಡಿದ್ರೆ ಒಂದು 10 ನಿಮಿಷ ರೆಸ್ಟ್ ಮಾಡ್ತೀನಿ. ಸೊ ಹಾಲು ಕಾಯಿತು, ಅದ್ರ ಪಾಡಿಗೆ ಚೆನ್ನಾಗಿ ಮಾಡಿದ್ದೀನಿ. ಇನ್ನು ರೈಸ್ ಆಗಿದೆ, ಸೊ ಸಾಂಬಾರು ಒಂದು ಮಾಡಿಕೊಂಡ್ರೆ ಆಯಿತು. ನಾನು ಮತ್ತೆ ರೈಸ್ ಸ್ಟಾರ್ಟ್ ಮಾಡಬೇಕು. ನಾನು ಸ್ಟವ್ ಕ್ಲೀನ್ ಮಾಡಿಲ್ಲ ಆ್ಯಕ್ಚುಲಿ, ಇವತ್ತು ನೈಟ್ ಮಾಡಬೇಕು. ಇವಾಗ ಕಾಯೆಲ್ಲ ತುರ್ಕೊಂಡಿದ್ದಾಯ್ತು. ಇದಕ್ಕೆ ಸ್ವಲ್ಪ ಕಾಯಿ ಹಾಕೊಂಡಿದ್ದೀನಿ, ಒಂದು 4 ಟೇಬಲ್ ಸ್ಪೂನ್ ಅಷ್ಟು. ಸ್ವಲ್ಪ ಮೊಳಕೆ ಕಾಳಿದೆ, ನಾನು ಒಬ್ಳಗಲ್ವಾ, ಸೊ 1 ಟೈಮಿಗೆ ಇವಾಗ ಸಾಕು. ಇದು ಇದಕ್ಕೆ ಇವಾಗ ಸ್ವಲ್ಪ ಕಾಯಿ ಹಾಕೊಂಡಿದ್ದೀನಿ, 4 ಟೇಬಲ್ ಸ್ಪೂನ್ ಅಷ್ಟು. 1 ಟೊಮೊಟೊ, ಹುಳಿ ಟೊಮೊಟೊ, ಸ್ವಲ್ಪ ಕರಿಬೇವು, ಮತ್ತು ಅರ್ಧ ಈರುಳ್ಳಿ, ಒಂದು 6 ರಿಂದ 7 ಎಸಲಷ್ಟು ಇಂಥ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದಕ್ಕೆ 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತೀನಿ. ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಒಂದು 3/4 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪೌಡ್ರ್ ಹಾಕ್ಕೊಳ್ತೀನಿ. ಮನೆಯಲ್ಲೇ ಮಾಡಿರೋವಂಥದ್ದು ಚಿಲ್ಲಿ ಪೌಡ್ರ್ ಇದು. ಸ್ವಲ್ಪ ಇದೆಲ್ಲ ಕಾಳು, ಸೊ ಹಾಗಾಗಿ ಜಸ್ಟ್ ಒಂದು 3/4 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಚಕ್ಕೆ, ಲವಂಗ ಮತ್ತು ಅದೆಲ್ಲ ಸಾಂಬಾರು ಪುಡಿಲ್ಲ ಇರುತ್ತಲ್ಲ, ಹಾಗಾಗಿ ಅದನ್ನೆಲ್ಲ ಹಾಕಲ್ಲ. ಆಮೇಲೆ ಕೆಲವರು ಆಲೂಗಡ್ಡೆ ಹಾಕ್ತಾರೆ, ಆಮೇಲೆ ಬದನೆಕಾಯಿ ಹಾಕ್ತಾರೆ, ಅದೆಲ್ಲ ನಾನು ಹಾಕೋದಿಲ್ಲ. ಸೊ ಇಷ್ಟೇ ನಾನು ಹಾಕ್ಕೊಳ್ಳೋದು ಮಸಾಲೆಗೆ. ಸ್ವಲ್ಪ ನೀರು ಹಾಕಿ ನಾನು ಜಾಸ್ತಿ ಆಯ್ತು ಅಂದ್ಕೊಳ್ತೀನಿ ಮಸಾಲೆ. ನೋಡುವ, ಇದನ್ನು ರುಬ್ಕೊಳ್ತೀನಿ. ಹೀಗೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಜಸ್ಟ್ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ, ಯಾರಿಗೂ ಬರಲ್ಲ ಅಂತ ತೋರಿಸ್ತಾ ಇಲ್ಲ. ಅವಾಗ್ಲಿಂದ ವಿಡಿಯೋ ಆನ್ ಮಾಡಿದ್ದೀನಿ ಅಂತಲೇ ಅಂದ್ಕೊಂಡಿದ್ದೀನಿ, ಆನ್ ಆಗಿಲ್ಲ, ಆಫ್ ಆಗಿಬಿಟ್ಟಿದೆ. ಅದೇನಾಯ್ತು ಅಂತ ಗೊತ್ತಿಲ್ಲ. ಒಗ್ಗರಣೆಗೆ ಒಂದು ಈರುಳ್ಳಿ, ಕರಿಬೇವು ಮತ್ತು ಏನು ಮೊಳಕೆ ಕಾಳಿತ್ತಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿದ್ದೆ. ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ರುಬ್ಕೊಂಡಿದ್ದು ಮಸಾಲೆ ನಾನು ತೋರಿಸಿದ್ನಲ್ಲ, ರುಬ್ಕೊಳ್ಳೋದಕ್ಕೆ ಏನೇನು ಹಾಕಿದೆ ಅಂತ, ಅದನ್ನು ರುಬ್ಕೊಂಡಾದಮೇಲೆ ಆಯಿತು. ನಾನು ಅದು ಆನ್ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಕಷ್ಟಪಟ್ಟು ವಿಡಿಯೋ ಮಾಡಿದೆ, ನೋಡಿದ್ರೆ ಅದು ರೆಕಾರ್ಡೇ ಆಗಿಲ್ಲ. ಒಗ್ಗರಣೆಗೆ ಕರಿಬೇವು ಮತ್ತು ಕೊತ್ತಂಬರಿ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಸ್ವಲ್ಪ ಆನಿಯನ್ ಫ್ರೈ ಆಗಿದ ತಕ್ಷಣ ಕಾಳನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಆಯಿಲಲ್ಲಿ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಏನು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಮಸಾಲೆನ ಸೊ ಹಾಕಿ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ, ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಯಾವ ಕನ್ಸಿಸ್ಟೆಂಟ್ ಬೇಕು ನನಗೆ ಅಷ್ಟು ನಾನು ಹಾಕ್ಕೊಂಡು ನೀರು ಹಾಕ್ಕೊಂಡು, ಅದು ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ
ಅದನ್ನು ಕ್ಲೋಸ್ ಮಾಡಿ ಇವಾಗ ಯೂಶ್ವಲಿ ನಾನು ಯಾವಾಗ್ಲೂ ಒಂದೇ ವಿಷಲ್ ಹಾಕ್ಸ್ಕೊಳ್ಳೋದು. ಇವತ್ತು 2 ವಿಷಲ್ ಹಾಕ್ಸಿದ್ದೀನಿ ಸಾಂಬಾರು. ಸೊ ಸಾಂಬಾರಾಗಿದೆ, ರೈಸ್ ಆಗಿದೆ, ಹಾಗೆ ವಾಂಗಿಬಾತ್ ಗೊಜ್ಜಿತ್ತು, ಅದನ್ನು ಕೂಡ ಬಿಸಿ ಮಾಡಿ ಇಟ್ಟಿದ್ದೀನಿ. ಇಷ್ಟಾಯಿತು ಇವತ್ತಿನ ನನ್ನ ವ್ಲಾಗು. ಆ್ಯಕ್ಚುಲಿ ಇವತ್ತು ಏನೋ ತಗೋಬರ್ಬೇಕು ಅಂದ್ಕೊಂಡೆ ದೇವ್ರ ಮನೆಗೆ, ಬಟ್ ಆಗಲಿಲ್ಲ. ಅದಕ್ಕೆ ಇವತ್ತು ಏನು ಸ್ಟ್ಯಾಂಡ್ ಇತ್ತು ಅದನ್ನು ಕೂಡ ತೆಗೆದಿದ್ದೀನಿ. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಇಷ್ಟೇ ಮಾಡಿದ್ದೀನಿ. ನಾನು ಪೂಜೆದೆಲ್ಲ ಜಾಸ್ತಿ ಇಟ್ಕೊಂಡಿಲ್ಲ. ಸೊ ಓಕೆ, ನಾನು ಅರಿಶಿನ ಕುಂಕುಮ ಮಾಡ್ತೀನಿ, ದೀಪ ಕಳ್ಸೋದು ಮತ್ತು ಪಂಚಾರ್ತ್ ಇದು ಗಂಟೆ ಅಷ್ಟೇ ಇರೋದು. ಇದು ನಮ್ಮ ಲಕ್ಷ್ಮೀ ವೆಂಕಟೇಶ್ವರ, ನಮ್ಮ ಮನೆ ದೇವರು. ಇದಕ್ಕೆ ಬಿಡಿ ಹೂವು ಇಟ್ಟು ಹೀಗೆ ಇಟ್ಟಿದ್ದೀನಿ. ಇವತ್ತು ನಾನು ಈ ಥರ ಹಾಲು ಕಾಯಿಸಿ ಅದನ್ನು ತಣ್ಣಗಾದ್ಮೇಲೆ, ಆಯಿತಾ, ತಣ್ಣಗಾದ್ಮೇಲೆ ಅದ್ರ ಕೆನೆನ ತೆಗೆದು ಇದರಲ್ಲಿ ಸ್ಟೋರ್ ಮಾಡ್ತೇನೆ. ಇಲ್ಲಿ ತೋರಿಸ್ತೇನೆ ನೋಡಿ, ಈ ಥರ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೀಝರಲ್ಲಿ ಇಡ್ತೀನಿ ಇದನ್ನು ಸ್ಟೋರ್ ಮಾಡಿ. ಇದು ಫುಲ್ ಆದಮೇಲೆ ಇದರಿಂದ ಬೆಣ್ಣೆ ತೆಗಿಬೇಕು, ಹೋಮ್ ಮೇಡ್ ಬೆಣ್ಣೆ. ಅದಕ್ಕೆ ಅದಿನ್ನೂ ಹಾಲು ಹಾರಿರಲಿಲ್ಲ, ಸ್ವಲ್ಪ ಬಂತು, ಕೆನೆ ತೆಗೆದಿಟ್ಟೆ. ಇದಿನ್ನೂ ಹಾಲು ತಣ್ಣಗಾಗಿಲ್ಲ. ಸೊ ತಣ್ಣಗಾಗಲಿ ಅಂತ ಹಾಗೆ ಇಟ್ಟಿದ್ದೀನಿ, ಅದನ್ನು ಇಲ್ಲೇ ಇಟ್ಟಿದ್ದೀನಿ. ಓಕೆ, ಇವಾಗ ಊಟ ಮಾಡಲಿಕ್ಕಂತೂ ಆಗಲ್ಲ, ಸ್ವಲ್ಪ ನಾನು ರೆಡಿ ಆಗ್ತೇನೆ. ಪೇಸ್ಟ್ ಇರಲಿಲ್ಲ ಮೊನ್ನೆ ಅಂಗಡಿ ರೇಷನ್ ತೊಗೊಂಬರಕ್ಕೆ ಹೋದಾಗ, ಅಂಗಡಿಗೆ ಹೋದಾಗಲೂ ಮರ್ತುಬಿಟ್ಟು ಬಂದೆ. ಸೊ ಇವಾಗ ಆರ್ಡ್ರ್ ಮಾಡಿದ್ದೆ, ಬಂದಿತ್ತು. ಮೇ ಬಿ ಕಾಣಿಸ್ತಾ ಇದೆಯಲ್ಲ, ನಂಗೆ ಗೊತ್ತಿಲ್ಲ. ಎಸ್ ಕಾಣಿಸ್ತಿದೆ. ಯಾವಾಗಲೂ ಸ್ಟಾಕ್ ಇರಬೇಕು ರೇಷನ್. ಕುಂಕುಮ ಗಂಧ ಎಲ್ಲ ಬಿದ್ದೋಗ್ಬಿಟ್ಟಿದೆ ಆ್ಯಕ್ಚುಲಿ. ಪಿಂಪಲ್ ಆಗಿದೆ ಗೈಸ್, ಹಿಂಗಾಗಿದೆ ನೋಡಿ, ಎಷ್ಟು ದಪ್ಪ ಆಗಿದೆ. ಇಲ್ಲೊಂದಾಗಿದೆ. ತುಂಬ ಅಂದರೆ ತುಂಬ ಪಿಂಪಲ್ ಆಗ್ತಾ ಇದೆ. ಹೆಂಗೆ ಕಾಣಿಸ್ತಿದೆ ಗೊತ್ತಾ, ಹೇರ್ ಸ್ವಲ್ಪನೂ ಡ್ರೈ ಆಗಿಲ್ಲ. ನಾ ಹೇಳಿದ್ದೆ ಅಲ್ಲ, ಯಾರನ್ನ ಒಬ್ಬನ್ನ ಕರ್ಕೊಬರಕ್ಕೆ ಹೋಗ್ತೀನಿ ಅಂತ, ಅಲ್ಲಿಗೆ ಹೋಗಿದ್ದು. ಇದು ಗ್ಲಿಟರ್ ಲ್ಯಾಮಿನೇಟ್ ಮಾಡ್ತಾ ಇರೋದು. ನೀವು ಫೋಟೋ ಫ್ರೇಮಿಂಗೆಲ್ಲ, ದೇವ್ರ ಫೋಟೋಗಳೆಲ್ಲ ಶಿಮ್ಮರಿ, ಈ ಒಂಥರ ಶೈನಿಂಗ್ ಬರುತ್ತೆ ಗೊತ್ತಾ, ಆ ಥರ ಬರೋದಕ್ಕೆ ಇದನ್ನೇ ಮಾಡೋದು. ಅದನ್ನು ಗ್ಲಿಟರ್ ಲ್ಯಾಮಿನೇಟ್ ಅಂತಾರೆ. ಅದನ್ನು ಮಾಡ್ತಾ ಇದ್ದಾರೆ ಇವಾಗ. ನೋಡಿ, ಅದು ಶೈನಿಂಗ್ ಕಾಣಿಸ್ತಾ ಇದೆ. ಅದ್ರ ಮೇಲೆ ಎಲ್ಲೋ ಲೈಟ್ ಬಿತ್ತಂದರೆ ಏನು ಸಕ್ಕತ್ತಾಗಿ ಕಾಣುತ್ತೆ ಗೊತ್ತಾ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಒಂದು 3-4 ಈ ಥರ 2 ಆರ್ಡ್ರ್ ಬಂದಿತ್ತು, ಅದಕ್ಕೆ ಅದನ್ನು ಲ್ಯಾಮಿನೇಟ್ ಮಾಡ್ತಾಯಿದ್ರು. ಹಾಗೆ ಒಂದು ಜಸ್ಟ್ ಶೂಟ್ ಮಾಡಿಕೊಂಡೆ. ಇದನ್ನು ನಾನು ಫಸ್ಟ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ. ಈ ಕೆಲಸ ಎಲ್ಲ ನಾನು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ದೆ 9 to 6. ಪ್ಲಸ್ ನಾನು ಗಾಡಿ ತೊಗೋಬೇಕು ಅಂತ ಹೇಳಿ ಪಾರ್ಟ್ ಟೈಮ್ಗೆ 6:30 to 9:30 ಈ ಶಾಪಲ್ಲಿ ವರ್ಕ್ ಮಾಡ್ತಾಯಿದ್ದೆ 3 hours. ನಾನು ಗಾಡಿ ತೊಗೋಬೇಕು ಅಂತ ಹೇಳಿ ನನ್ನ 2 ವೀಲರು ತುಂಬ ಅಂದರೆ ತುಂಬ ಆವಾಗ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಇವತ್ತಿಗೂ ಖುಷಿ ಇದೆ, ಹೆಮ್ಮೆ ಇದೆ. ಆಮೇಲೆ ಇದರಲ್ಲಿ ಬೇಜಾರಾಗಲ್ಲ. ಅದು ಒಂದು ವರ್ಕ್ ಕಂಪ್ಲೀಟ್ ಆದಮೇಲೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ, ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದರಲ್ಲಿ ವೆರೈಟಿ ಬರುತ್ತೆ. ಬರೀ ದೇವ್ರದಂತ ಅಲ್ಲ, ಕೊಲಾಜಸ್ ಮಾಡ್ತಾರೆ. ಆಮೇಲೆ ನಿಮ್ಮದೇ ಯಾವುದಾದ್ರೂ ಒಂದು ಫೋಟೋ ತೊಗೊಂಡೋಗಿ ಕೊಟ್ಟರೆ ಅದನ್ನು ಫ್ರೇಮಿಂಗ್ ಮಾಡ್ತಾರೆ. ಅದಕ್ಕೆ ವೆರೈಟಿ ಇದೆ ಅದು. ಅಂದರೆ ಈ ಮಿಷಿನ್ಗಳೆಲ್ಲ ತುಂಬ ಕಾಸ್ಟ್ಲಿ ಕೂಡ. ನಿಂಗೇನಿಲ್ಲ ಅಂದರೆ ಒಂದು 10 ಲಕ್ಷ 12 ಲಕ್ಷ ಹಾಕಬೇಕು. ಇದೆಲ್ಲ 3D ನೋಡಿ, ಅದು ಮೌಂಟಿಂಗ್ ವೈಟ್ ಕಲರ್ ಇದೆಯಲ್ಲ, ಅದೆಲ್ಲ ಮೌಂಟಿಂಗ್ ಮಾಡಿಬಿಟ್ಟು ಆ ಥರ ಮಾಡಿರೋದು ನೋಡಿ. ಇವಾಗ ಆವಾಗಲೇ ಏನು ಲ್ಯಾಮಿನೇಟ್ ಮಾಡ್ಕೊಂಡ್ರಲ್ಲ, ಆ ಫೋಟೋಗೆ ಇವಾಗ ಫ್ರೇಮ್ ಕಟ್ಟಿಂಗ್ ಮಾಡ್ಕೊತಾ ಇರೋದು. ಇದು 95 ಡಿಗ್ರಿನಲ್ಲಿ ಇಟ್ಕೊಂಡು ಫ್ರೇಮ್ ಕಟ್ ಮಾಡ್ಕೊಳ್ಳೋದು, ಮೆಜರ್ಮೆಂಟ್ ತೊಗೊಂಡು. ಇದು 1 ಇಂಚ್ ಥಿಕ್ನೆಸ್ ಇರೋವಂಥದ್ದು ಫ್ರೇಮು. ಅದಕ್ಕೆ ಇವಾಗ ಅದನ್ನು ಕಟ್ ಮಾಡ್ಕೊಂಡು ಇದೆಲ್ಲ ನಾನು ಮಾಡ್ತಾಯಿದ್ದೆ ಅವಾಗ. ಇದು ಕೂಡ ದೊಡ್ಡದು ರಾಯರ್ ಫೋಟೋ ಲ್ಯಾಮಿನೇಟ್ ಹಾಕ್ತಾಯಿತ್ತು, ಶಿಮ್ಮರ್ ಲ್ಯಾಮಿನೇಟು. ಸೊ ಹಾಗಾಗಿ ಮತ್ತೆ ಇದನ್ನೊಂದು ತಗೊಂಡೆ. ಅದೇನೋ ಒಂಥರ ಖುಷಿಯಾಗತ್ತೆ ರಾಯರ್ದು. ಆವಾಗ ನಾನಿದ್ದಾಗ
ಆ ರಾಯರ ಮಠಕ್ಕೆ 400 500 600 ಈ ಥರ ಎಲ್ಲ ಫ್ರೇಮಿಂಗ್ ಮಾಡಿಸ್ತಾ ಇದ್ದೆ. ಅವಾಗ ಏನೂ ಫೀಲ್ ಆಗ್ತಾ ಇರಲಿಲ್ಲ. ಏನಕ್ಕೆ ಇಷ್ಟೊಂದು ಮಾಡಿಸ್ಕೋತಾರೆ ಅಂತ ಅನಿಸೋದು ಮನಸ್ಸಲ್ಲಿ. ಬಟ್ ಇವಾಗ ಏನೋ ಒಂಥರ ಖುಷಿ ಆಗುತ್ತೆ ಅವ್ರ ಫೋಟೋ ನೋಡಿದ್ರೆ. ಅಷ್ಟು ನಂಗೆ ಅವಾಗ ಗೊತ್ತಾಗ್ತಾ ಇಲ್ಲ. ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ, ಇವಾಗ ಶಿಮ್ಮರ್ ಆಗ್ತಾ ಇರೋದು, ಶೈನಿಂಗ್ ಬರ್ತಾ ಇರೋದು. ಅದ್ರ ಮೇಲೆ ಎಲ್ಲೋ ಲೈಟ್ ಬಂದರೆ ಅಥವಾ ವೈಟ್ ಲೈಟ್ ಹಾಕಿದ್ರೆ ಇನ್ನೂ ಕಲರ್ ಲೈಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇದು. ಹಾಗೆ ಜಸ್ಟ್ ಒಂದು ವ್ಲಾಗ್ ಮಾಡ್ಕೊಳ್ತಾ ಇದ್ದೆ. ನನಗೆ ಅಣ್ಣ ಹತ್ರ ಮಾತಾಡ್ಕೊಂಡು ಇವ್ರು ಬಸ್ಸು ಅಂತ ಹೇಳಿಬಿಟ್ಟು ನಾನು ಇವ್ರ ಜೊತೆಲೆ ವರ್ಕ್ ಮಾಡ್ತಾಯಿದ್ವಿ. ಅವಾಗ ಕಟ್ ಮಾಡ್ತಾನೆ ಇದ್ರು. 4 ಸೆಟ್ ಏನೋ ಇತ್ತು. ಮತ್ತು ನಾನು ನನ್ನ ತಂದೆದು ಫೋಟೋ ಕೂಡ ತೊಗೊಂಡೋಗಿದ್ದೆ. ಬ್ಯಾಕ್ದು ಪಿನ್ನಿಂದಿದು ಹಾಳಾಗಿದೆ ಅಂತ ಹೇಳಿಬಿಟ್ಟು ಅದು ರೆಡಿ ಮಾಡಿಸ್ಬೇಕಿತ್ತು, ಅದನ್ನು ತೊಗೊಂಡು ಹೋಗಿದ್ದೆ. ಅವ್ರು ಅದು ಲ್ಯಾಮಿನೇಟ್ ಮಾಡಿ ತೆಗಿಯೋ ಟೈಮಲ್ಲಿ ಅದು ಹಾಳಾಯಿತು. ಹಾಗಾಗಿ ಕೇಳ್ತಾ ಇದ್ದೆ ನಾನು. ಹೋಯ್ತು ಅಂತ ಹೇಳಿದ್ರು. ಅಯ್ಯೋ ಅಂದ್ಕೊಂಡೆ. ಒಂಥರ ಚೆನ್ನಾಗಿತ್ತು. ಇದೆಲ್ಲ ಒಂಥರ ತುಂಬ ಎಷ್ಟು 9 ವರ್ಷ ಆದಮೇಲೆ ನಾನು ಆ ಶಾಪಲ್ಲಿ ಹೋಗಿದ್ದು ಇಷ್ಟೆಲ್ಲ ನೋಡ್ಕೊಂಡು ನಿಂತಿದ್ದೆ. 4 ಗಂಟೆಗೆ ಹೋಗಿದ್ದು ನಾನು ಶಾಪಿಗೆ. 9:30ಗೆ ಅಲ್ಲಿಂದ ಹೊರಟಿದ್ದೀನಿ ನಾನು. ಅವ್ರ ಹತ್ರ ಮಾತಾಡಿಕೊಂಡು ಹಾಗೇನೆ ಆ ಫ್ರೇಮ್ ಬೇಡ, ಈ ಫ್ರೇಮ್ ಬೇಡ, ಅದು ಬೇಡ, ಇದು ಬೇಡ, ಅದು ಇದು ಅಂದ್ಕೊಂಡು ಮಾತಾಡ್ಕೊಂಡಿದ್ದೆ. ಅದೊಂಥರ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಇಲ್ಲಿ. ಚೆನ್ನಾಗಿರತ್ತೆ ಒಂಥರ. ನಿಧಾನಕ್ಕೆ ತಾನೇ ತೆಗಿಬೇಕು. ಇಲ್ಲ ಕೆಳಗಡೆಯಿಂದ ತೆಗೆದಿದ್ರೆ ಯಾವ್ದನ್ನ ಯಾವ್ದನ್ನ ಅದು ಅವಳಿಗೆ ನೈಸಾಗಿ ಕಟ್ ಮಾಡಿ ಇಡಂದೆ. ಅದು ಎಕ್ಸ್ಟ್ರಾಸ್ ರಿಮೂವ್ ಮಾಡಕ್ಕ ಆ ಕಡೆ ಹೋಗ್ತೀನಿ, ಆ ಕಡೆ ನೀಟಾಗಿ ಕಾಣುತ್ತೆ. ನಾನು ಕಟ್ ಮಾಡ್ತೀನಿ, ಕೊಡಿ ಅಣ್ಣ. ಅನು ಓಪನ್ ಇದೆಯಾ? ರೇಣುಗ ಹೋಗ್ತಾ ಇದ್ದಾಳೆ ಈಗ ಅಲ್ಲಿ. ಹಾಂ ಹ್ಞೂ 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 ಆಮೇಲೆ ಇವ್ರದ್ದು ರಾಕೇಶ್ ಅವ್ರದ್ದು ಮತ್ತೇನಿಲ್ಲಲ್ಲ. ಹಾಂ ಬೋಲಿ ಬಿಡು. ಈಗ 24th ಅಲ್ಲಿ ರೋಲ್ ಹಾಕಿದ್ದೀವಿ. ಈಗ ರೇಣುಕಂದು ರಾಘವೇಂದ್ರ ಸ್ವಾಮಿ ಎಷ್ಟು 9 ವರ್ಷ ಆದ್ಮೇಲೆ ಮಾಡ್ತಾ ಇದ್ದೀನಿ ನಾ ಕೆಲಸ. ನಂಗೆ ಆಸೆ ಏನಿತ್ತು ಗೊತ್ತಾ, ಅದು ನಂದು ರಾಘವೇಂದ್ರ ಸ್ವಾಮಿ ಫೋಟೋ ಈಗ ನನಗೆ ಮಾಡ್ಕೋತಾ ಇದ್ದೀನಲ್ಲ, ನಾನೇ ಮಾಡ್ಬೇಕನ್ನೋದಿತ್ತು. ಈಗ ನಿಂದು ರಾಘವೇಂದ್ರ ಸ್ವಾಮಿಗೆ ಯಾವ ಫ್ರೇಮ್ ಹಾಕೋದು? ಗೋಲ್ಡ್ ಇದೆಯಾ ನೋಡು. ಗೋಲ್ಡಾ? ಒಂದು ಫುಲ್ ಗೋಲ್ಡ್ ಇದೆ, 1.5 ಇಂಚ್. ಅದೇ ಹಾಕದ? ತೋರ್ಸ. ಇದು ಹೇಳ್ತಾ ಇದೀಯಾ ನೋಡು. ಹಾಂ, ಅದ್ರಲ್ಲಿ ಗೋಲ್ಡ್ ಇದೆಯಾ ಅಂತ ಕೇಳಿದ್ದು. ಇದರಲ್ಲಿ ಗೋಲ್ಡಾ? ನೋಡಿಲ್ಲ ಅವನೇ ಅದರಲ್ಲಿ ಗೋಲ್ಡ್. ಗೋಲ್ಡ್ ಚೆನ್ನಾಗಿ ಕಾಣುತ್ತಾ? ಗೋಲ್ಡ್ ಅಲ್ಲ, ಗೋಲ್ಡ್ ಚೆನ್ನಾಗಿ ಕಾಣುತ್ತಾ? ಅದು ಇನ್ನೊಂದು ಕಾಫಿ ಬ್ರೌನ್ ಚೆನ್ನಾಗಿ ಕಾಣುತ್ತಪ್ಪ. ನಿನ್ ಗೋಲ್ಡೇ ಹಾಕೊಟ್ಟಿದ್ದು ಮತ್ತೆ. ಇಲ್ಲ, ಗೋಲ್ಡ್ ಇರ್ಲಿಲ್ಲ ಅಂತ ಹೇಳಿ ಕಾಫಿ ಬ್ರೌನ್ ಮಾಡಿದೆ. ಕಾಪರ್ ಇದಾಕನ ಗೋಲ್ಡ್ ಇದೆ ನೋಡಿ. ಚೆನ್ನಾಗಿ ಕಾಣುತ್ತಾ? ಚೆನ್ನಾಗಿ ಕಾಣುತ್ತೆ. ಅದೊಂದು ಇದೊಂದು ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ ಥರ ಯೋಚನೆ ಮಾಡ್ತಾ ಇದ್ದೀನಿ. ಹೊರಗೆ ನೋಡು ಒಂದು ಫುಲ್ ಇದ್ದಿದ್ರೆ ಆಗೋದಲ್ಲ, 10 ಫೀಟ್. ಹೋಗ್ಬೇಕಂತಂದ್ರೆ ಹೆಂಗೆ ಬರುತ್ತೆ ಗೊತ್ತಾ?
ಕಟ್ಟಿದ್ರೆ ತಿನ್ನಕ್ಕಾಗುತ್ತಾ ತಿನ್ನಕ್ಕಾಗಲ್ಲ. ತಿನ್ನಕ್ಕಾಗತ್ತೆ ಅಂದರೆ ಕವರ್ ಯೂಸ್ ಮಾಡ್ತೀವಿ ಗೊತ್ತಾ. ಹಾಂ, ಆ ಕವರ್ ಬದಲು ಇದನ್ನು ಕೆಳಗಡೆ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅವನೇ ಮಾಡ್ಬೋದು ಅದನ್ನ ನೋಡಿ, ಪೀಸ್ಗಳಿದಾವೆ. ಸ್ಕ್ರ್ಯಾಚ್ ಆಗಿರಬಾರ್ದು. ಇಲ್ಲ ಇಲ್ಲ ನೋಡು, ಇದೊಂದು ಇದೊಂದು ಇರು ಬಂದೆ. ಇದು ಚೆನ್ನಾಗಿದಲ್ಲ ಸೇಮಾ. ಈ ಫ್ರೇಮ್ ಎಲ್ಲ ಏನು ಕಟ್ ಮಾಡ್ಕೊಂಡಿರ್ತಾರಲ್ಲ, ಅದು ಜಾಯಿಂಟ್ ಮಾಡೋದಕ್ಕೆ ಫಸ್ಟ್ ಈ ಥರ ಒಂದು ಗಮ್ ಹಾಕ್ಕೊಂಡು, ಆ ಗಮ್ ಆದಮೇಲೆ ಅದನ್ನು ಪಿನ್ ಮಾಡ್ತಾರೆ. ಆ ಫ್ರೇಮ್ ತಿಕ್ನೆಸ್ ಏನಿದೆ ಆ ತಿಕ್ನೆಸ್ಸಿಗೆ ನೋಡಿಕೊಂಡು ಫ್ರೇಮ್ನ ಇದು ಪಿನ್ ಮಾಡ್ತಾರೆ. ಪಿನ್ನು ಅದು ಗಮ್ ಹಾಕ್ತೇನೇನೂ ಪಿನ್ ಮಾಡ್ಬೋದು ಡೈರೆಕ್ಟಾಗಿ. ಬಟ್ ಏನಂದರೆ ಮೂಮೆಂಟ್ ಆದಾಗ ಗ್ಯಾಪು ಬಂದ್ಬಿಡುತ್ತೆ, ಫಿನಿಶಿಂಗ್ ಬರೋಲ್ಲ ಪರ್ಫೆಕ್ಟಾಗಿ. ಸೊ ಹಾಗಾಗಿ ಗಮ್ ಹಾಕ್ಕೊಂಡು ಗಮ್ಗೆ ಈ ಥರ ಗಮ್ ಹಾಕಿದ್ಮೇಲೆ ಅದನ್ನು ಜಾಯಿಂಟ್ ಮಾಡಿ ಅದಕ್ಕಿದು ಪಿನ್ ಮಾಡ್ತಾ ಇರೋದು. ಅದು ತಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರೇಮ್ ತಿಕ್ನೆಸ್ಸು ಲೆಂತ್ ಏನಿರುತ್ತೆ, ಇದು 1 ಇಂಚು. ಸೊ 1 ಇಂಚ್ಗೆ 2 ಪಿನ್ ಮಾಡ್ತಾರೆ, 10 mm. ದೊಡ್ಡದಕ್ಕೆ ಜಾಸ್ತಿ ಮಾಡ್ತಾರೆ. ಇದು ನನ್ನ ತಂದೆ ಫೋಟೋಗೆ ನಾನು ಅದು ಮಾಡಿಸ್ತಾ ಇದ್ದಿದ್ದು ಫ್ರೇಮು. ಇದು ಫ್ರೇಮ್ ಇತ್ತು ಬೇರೆದು, ಗೋಲ್ಡ್ ಕಲರು. ಅದು ಹಾಳಾಗಿತ್ತು ತುಂಬ. ನಾನು ಕೆಲಸ ಮಾಡೋ ಟೈಮಲ್ಲಿ ಮಾಡಿದ್ದಿದ್ದು ಅದು ನಾನು ಅವಾಗ ಮಾಡಿದೆ. ಅದು ತೆಗೆಸ್ಬಿಟ್ಟು ಇವಾಗ ಚೇಂಜ್ ಮಾಡಿಸ್ದೆ, ಸಿಂಪಲಾಗಿ ಮಾಡಿಸ್ದೆ. ಚೆನ್ನಾಗಿದೆ, ಏನೋ ಒಂಥರ ಖುಷಿ ಆಗುತ್ತೆ. ಇಲ್ಲಿ ತುಂಬ ಅಂದರೆ ತುಂಬ ರೀಸನಬಲ್ ಆಗಿರುತ್ತೆ ಪ್ರೈಸು. ಯಾರಿಗಾದರೂ ಬೇಕಂದರೆ RR ನಗರ ಬೆಮ್ಮೆಲ್ ಕಾಂಪ್ಲೆಕ್ಸು ನಿಯರ್ ಹಾಪ್ಕಾಮ್ಸು ಲ್ಯಾಂಡ್ ಮಾರ್ಕು ಹೋಗಿ ನೋಡಿ. ಇದು ಬಂದು ರಾಯರ್ ಫೋಟೋಗೆ ಅಂತ ಹೇಳಿ ಕಟ್ ಮಾಡ್ತಾ ಇರೋಂಥ ಫೋಟೋ. ಇದು 1.5 ಇಂಚು ಫ್ರೇಮ್ ಬರುತ್ತೆ. ಇದು ಹೆವಿ ಥಿಕ್ನೆಸ್ ಬರುತ್ತೆ. ನಮ್ಮ ಮನೇಲಿ ಲಕ್ಷ್ಮೀ ವೆಂಕಟೇಶ್ವರಂ ಫೋಟೋಗೆ ಇದೆಯಲ್ಲ, ಈ ಕಲರ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ನಾನು ಬ್ರೌನ್ ಕಲರ್ ಮಾಡಿಸಿದೆ. ಇದು ಗೋಲ್ಡ್ ವಿತ್ ಬ್ರೌನ್ ಮಿಕ್ಸು. ಅದು ಫುಲ್ ಒಂದು ಸ್ವಲ್ಪ ಲೈಟ್ ಬ್ರೌನ್ ಇದೆ, ಸಾರಿ ಲೈಟ್ ಗೋಲ್ಡ್ ಇದೆ, ಬ್ರೌನ್ ಜಾಸ್ತಿ ಇದೆ. ಇದು ಬ್ರೌನ್ ಕಡಿಮೆ ಇದೆ, ಗೋಲ್ಡ್ ಜಾಸ್ತಿ ಇದೆ. ಆ ಥರ ಇದು ನಾವು ಕಟ್ಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಇವಾಗ ಇದಕ್ಕೆ ಗಮ್ ಮಾಡ್ತಾ ಇರೋದು ಹೆಂಗೆ ಬರುತ್ತೆ ಅಂದರೆ ಫಿನಿಶಿಂಗ್ ಮಾತ್ರ ವರ್ಕಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ಲವೇ ಇಲ್ಲ ಅಲ್ಲಿ. ಯಾಕಂದರೆ ನಾನು ಕಣ್ಣಾರ ನೋಡಿ ನಾನು ಕೆಲಸ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ವರ್ಕಲ್ಲಿ ಕಾಂಪ್ರಮೈಸ್ ಅನ್ನೋದೇ ಇಲ್ಲ ಅಲ್ಲಿ. ಆರಾಮಾಗಿ 100%. ಮತ್ತು ಬೇಗ ಕೂಡ ಆಗುತ್ತೆ ನಿಮಗೆ. ವಿತಿನ್ 1 hour 2 hours ನಿಮಗೆ ಫ್ರೇಮಿಂಗ್ ಮಾಡಿಕೊಟ್ಬಿಡ್ತಾರೆ. ಜಾಸ್ತಿ ಏನಾದರೂ ಆರ್ಡ್ರ್ ಇತ್ತಂದರೆ ಒಂದಿನ ಟೈಮ್ ತೊಗೊಳ್ತಾರೆ, ಇಲ್ಲಾಂದರೆ ವಿತಿನ್ ಒಂದು 2 hours ಮಾಡಿಕೊಟ್ಬಿಡ್ತಾರೆ. ನೋಡಿ ಇವಾಗ ಆಯಿತು. ಅದು ಫ್ರೇಮಿಂಗ್ ಎಲ್ಲ ಪಿನ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಇದು ವಾಟರ್ ಪ್ರೂಫ್ ಬೋರ್ಡು. ನಾನಿದ್ದಾಗ ವಾಟರ್ ಪ್ರೂಫ್ ಯೂಸ್ ಮಾಡ್ತಾರಲ್ಲ, ನಾರ್ಮಲ್ ಯೂಸ್ ಮಾಡ್ತಾಯಿದ್ರು. ಇವಾಗ ವಾಟರ್ ಪ್ರೂಫ್ ಯೂಸ್ ಮಾಡ್ತಾಯಿದ್ದಾರೆ. ಅದಕ್ಕೆ ಫೆವಿಕಾಲ್ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಈಗ ಏನು ಲ್ಯಾಮಿನೇಟ್ ಆಗಿತ್ತಲ್ವ ಆವಾಗಲೇ ಆ ಫೋಟೋನ ಇವಾಗ ಈ ಥರ ಪೇಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಬಬಲ್ಸ್ ಬರಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ರೋಲರಲ್ಲಿ ರೋಲ್ ಮಾಡ್ತಾರೆ. ಸೊ ಅದು ನೀಟಾಗೆ ಬಬಲ್ ಬರದೇ ಇರೋ ಥರ ಪೇಸ್ಟ್ ಆಗುತ್ತೆ ಅದ್ರ ಮೇಲೆ. ತುಂಬ ಅಂದರೆ ತುಂಬ ಡೆಪ್ತಾಗಿ ವರ್ಕ್ ಮಾಡ್ತಾರೆ ಇವರು. ಇವಾಗ ಆ ಫ್ರೇಮ್ ತಕ್ಕಂತೆ ಮಾರ್ಕ್ ಮಾಡಿಕೊಂಡು ಗ್ಲಾಸ್ನ ಕಟ್ ಮಾಡ್ಕೊಳ್ತಾರೆ. ತುಂಬ ನಂಗೆ ಸ್ಟಾರ್ಟಿಂಗ್ ಕಷ್ಟ ಆಗ್ತಾ ಇದ್ದಿದ್ದು ಒಂದೇ ಗ್ಲಾಸ್ ಕಟ್ಟಿಂಗ್ ಮಾಡೋಕ್ಕೆ. ಇವಾಗೇನು ಅನ್ಸಲ್ಲ, ಇವಾಗ ನಾನು ಮಾಡ್ತೀನಿ. ಆಗೈತೆ ಮಾಡೋ ಮರಯ್ಯ, ಅದು ಕೇಳತ್ತೆ ನೀಟಾಗಿ. ನಿನ್ನ ಫೇಸು ಸೇರಿನ ಹಾಕ್ತಾ ಇದ್ದೀನಿ. ನಿಮ್ದು ಓಕೆ ಅಲ್ಲ? ಫೇಸ್ ಕವರ್ ಆಗಿದೆ. ಇವಾಗ ಅದು ಗ್ಲಾಸ್ ಕಟ್ಟಿಂಗ್ ಎಲ್ಲ ಆದಮೇಲೆ ಅದು ಡೈಮಂಡ್ ಕಟ್ಟರ್ ಅಂತ ಬರುತ್ತೆ ಗ್ಲಾಸ್ ಕಟ್ಟಿಂಗಿಗೆ ಅಂತ ಹೇಳಿಬಿಟ್ಟು. ಅದು ಇಟ್ಕೊಳ್ಳೋದಕ್ಕೆ ಆ್ಯಂಗಲ್ ಕೂಡ ಇರುತ್ತೆ. ಒಂದು ಆ್ಯಂಗಲಲ್ಲೇ ಇಟ್ಕೊಂಡು ಕಟ್ ಮಾಡಬೇಕು, ಇಲ್ಲಾಂದರೆ ಕಟ್ ಆಗಲ್ಲ ಅದು. ಅದಾದಮೇಲೆ ಕೊಲ್ಲಿನ ಹಾಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಫೋಟೋ ಇಟ್ಟು ಅದನ್ನು ಒಂದು ಫ್ಲೆಕ್ಸಿ ಗನ್ ಅಂತ ಬರುತ್ತೆ, ಆ ಗನ್ನಲ್ಲಿ ಈ ಗನ್ನಲ್ಲಿ ಆ ಪಿನ್ನಿಂದ ಗನ್ ಮಾಡ್ತಾ ಹೋಗ್ತಾರೆ 4 ಸೈಡು.
ಗನ್ ಮಾಡಿಕೊಂಡು ಅವ್ರಿಗೆ ಕಂಫರ್ಟಬಲ್ ಇರಲಿಲ್ಲ ಆ ಹುಡುಗಿಗೆ, ಹಾಗಾಗಿ ಆ ಹುಡುಗಿ ಫೇಸ್ನ ನಾನು ಬ್ಲರ್ ಮಾಡಿದ್ದೀನಿ. ಅದಾದಮೇಲೆ ಒಂದು ಟೇಪಿಂದ ಈ ಥರ ಕವರ್ ಮಾಡ್ತಾರೆ 4 ಸೈಡು. ಖುಷಿಯಾಗತ್ತೆ ವರ್ಕ್ ಮಾಡೋದು ನಿಜ. ಅಲ್ಲಿ ಹೋಗಿ ನೋಡಿದಾಗ ವೆರೈಟೀಸು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಇದೆ. ವರ್ಕ್ ಬಗ್ಗೆ ಏನೂ ಇಲ್ಲ ನೋಡಿ. ಇವಾಗ ಲೊಕೇಶನ್ ಕೂಡ ತೋರಿಸ್ತಾ ಇದ್ದೀನಿ. ಬೆಮ್ಮೆಲ್ ಕಾಂಪ್ಲೆಕ್ಸ್ ಮೇಯ್ನ್ ರೋಡಲ್ಲೇ ಇರೋದು. ಜಸ್ಟ್ ಒಂದು 10 ಮೀಟರ್ ಅಷ್ಟೇ ಡಿಸ್ಟೆನ್ಸು. ಫ್ರೇಂಬಿಯನ್ಸ್ ಕ್ರಿಯೇಷನ್ ಅಂತ ಹೇಳಿಬಿಟ್ಟು ಬೇಸ್ಮೆಂಟಲ್ಲೇ ಇದೆ, ಗ್ರೌಂಡ್ ಫ್ಲೋರಲ್ಲೇ ಇದೆ. ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲೇ ಇದೆ. ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ ನಿಮಗೆ, ಫ್ರೇಂಬಿಯನ್ಸ್ ಕ್ರಿಯೇಷನ್ಸ್ ಅಂತಲೇ. ನೀವು ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕೂಡ ಸಜೆಸ್ಟ್ ಮಾಡ್ತಾರೆ, ಕಳಿಸ್ಕೊಡ್ತಾರೆ. ಸೊ ನೋಡಿ, ಎಷ್ಟೊಂದು ವೆರೈಟೀಸ್, ಜಾಸ್ತಿ ದೇವ್ರ ಫೋಟೋನೂ ಬರುತ್ತೆ, ಮತ್ತು ಟ್ಯಾಂಜರ್ ಪೇಂಟಿಂಗು, ಆಮೇಲೆ ಪೆನ್ಸಿಲ್ ಸ್ಕೆಚ್ಚು, ಪೇಂಟಿಂಗ್ಸು ಅದೆಲ್ಲ ತೊಗೊಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ತುಂಬ ಸೀರಿಯಲ್ ಆ್ಯಕ್ಟರ್ಸು ತುಂಬ ಜನ ಬರ್ತಾರೆ. ನಾನು ವರ್ಕ್ ಮಾಡುವಾಗಲೂ ಕೂಡ ಮಾಸ್ಟರ್ ಆನಂದ್ ಇದ್ರಲ್ಲ, ಅವ್ರ ಬ್ರದರು, ಅವರ ಸಿಸ್ಟರ್ ಇನ್ ಲಾ ಎಲ್ಲ ಬಂದು ಮಾಡಿಸ್ಕೊಂಡು ಹೋಗ್ತಾಯಿದ್ರು. ನಿಮಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು, ಅಥವಾ ನೀವೇ ಫೋಟೋ ತೊಗೊಂಡೋಗಿ ಕೊಟ್ಟರೆ ಮಾಡಿಕೊಡ್ತಾರೆ, ಅಥವಾ ನಿಮ್ಗೆ ಈ ಥರ ಫೋಟೋ ಬೇಕು ಅಂತ ಹೇಳಿದ್ರೆ ಅದನ್ನು ತೊಗೊಂಬಂದು ಮಾಡಿಕೊಡ್ತಾರೆ. ಗುರುವಾರ ಸ್ಟಾರ್ಟ್ ಮಾಡಿದ ವ್ಲಾಗು ಗುರುವಾರ, ಶುಕ್ರವಾರ, ಇವತ್ತು ಶನಿವಾರ, ಇವತ್ತಾಗ್ತಾ ಇದೆ. ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಹೇಳಿದ್ದೆ ಅಲ್ಲ, ನಮ್ಮ ಮನೆಗೆ ಯಾರನ್ನೋ ಕರ್ಕೊಂಡು ಬರ್ತೀನಿ, ಬರ್ತಾರೆ, ತೊಗೊಬರ್ಬೇಕದು ಅಂತ ಹೇಳಿ. ಯಾರಂತ ಗೆಸ್ ಮಾಡ್ತೀರಾ? ಎಷ್ಟು ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ ಅಂದರೆ, ಅವ್ರು ಬಂದು ಇನ್ನೂ ನಮ್ಮ ಮನೆಗೆ ಒಂದು ದಿನ ಕೂಡ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಏನೋ ಒಂದು ಪಾಸಿಟಿವ್ ವೇ ಬರ್ತಾ ಇದೆ. ಅದು ವರ್ಕ್ ನಾನು ಕಂಪ್ಲೀಟ್ ಆದಮೇಲೆ ಹೇಳ್ಕೊತೀನಿ. ಇಲ್ಲ ಸುಮ್ಮನೆ ಊರು ಮುಂಚೆ ಹೇಳ್ಕೊಂಡು ಸುಮ್ಮನೆ ದೃಷ್ಟಿ ಆಗ್ತಾ ಇದೆ. ನಾನು ಏನೇ ಕೆಲಸ ಮಾಡೋಕೆ ಹೋದ್ರು ಹೆಂಗೆ ಮಾಡ್ತಾ ಇದ್ದೀನಿ ಅಂದರೆ ಮುಂಚೆನೇ ಹೇಳ್ಕೊಂಡು ನಾನು ದೃಷ್ಟಿ ಆಗ್ತಾ ಇದೆ ನನಗೆ. ಸೊ ಅದು ಆಗ್ತಾನೆ ಇಲ್ಲ, ಕೆಲಸ ಅರ್ಧಂಬರ್ಧಕ್ಕೆ ನಿಲ್ತಾ ಇದೆ. ಸೊ ಹಾಗಾಗಿ ಈ ಸಲ ನಾನು ಆ ಕೆಲಸ ಆದಮೇಲೆ ನಾನು ಹೇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಬಟ್ ಯಾರು ನಮ್ಮ ಮನೆಗೆ ಬಂದಿದ್ದು, ನಾನು ಯಾರನ್ನ ಕರ್ಕೊಂಡು ಬಂದೆ, ಬನ್ನಿ ತೋರಿಸ್ತೀನಿ. ಎಸ್ ನಮ್ಮ ಮನೆಗೆ ರಾಯರ್ ಬಂದಿದ್ದಾರೆ. ಫಸ್ಟ್ ಡೇ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ರಾಯರ್ ಬಂದಿದ್ದು ನಮ್ಮ ಮನೆಗೆ. ಎಸ್, ನನಗೆ ದೊಡ್ಡದಾಗೆ ಮಾಡಿಸ್ಬೇಕು ಫ್ರೇಮು ಇದು ಅಂತ ಹೇಳಿ ನಾನು ಖುದ್ದಾಗಿ ನಿಂತು ಮಾಡಿಸ್ಕೊಂಬಂದಿದ್ದು, ಆಯ್ತಾ. ಇದು ತುಪ್ಪ ದೀಪ ಹಚ್ಚಿರೋದು ಇದೆರಡು. ಎಸ್, ಇದೆರಡು ತುಪ್ಪ ದೀಪ ಹಚ್ಚಿರೋದು ರಾಯರ್ಗೋಸ್ಕರ. ಇದು ಈ ದೀಪದಲ್ಲಿ ಏನು ಹಚ್ಚಿದ್ದೀನಲ್ಲ ಅದು ಮನೆ ದೇವ್ರಿಗೋಸ್ಕರ ಹಚ್ಚಿರುವಂಥದ್ದು. 2 ರಾಯರ್ಗೆ ಅಂತ ಹಚ್ಚಿದ್ದೀನಿ, 2 ಮನೆ ದೇವ್ರಿಗೆ ಅಂತ ಹಚ್ಚಿರೋದು. ರಾಯರ್ ನೋಡಿ ಹೆಂಗ್ ಕಾಣಿಸ್ತಾ ಇದ್ದಾರೆ. ತುಳಸಿ ಸಿಕ್ಕಿಲ್ಲ ನಂಗೆ ಇವತ್ತು. ಆಕ್ಚುಲಿ ನಮ್ದೇ ತುಳಸಿ ಗಿಡದಲ್ಲಿ ಇತ್ತು, ಅದೇ ಪೂಜೆ ಮಾಡದೇ ಇರುವಂತ ತುಳಸಿ ಎಕ್ಸ್ಟ್ರಾ ಬೇರೆ ಪಾಟಲ್ ಬೆಳೆದಿರೋದು. ಸಂಜೆನೆ ಕಟ್ ಮಾಡಬೇಕಾಗಿತ್ತು, ಕಟ್ ಮಾಡೋದು ಮರ್ತೋಯ್ತು. ನಾನು ಇವಾಗ ಕಟ್ ಮಾಡಬಾರ್ದು ಅಂತ ಹೇಳಿ ಮಾಡಿಲ್ಲ. ಇವರು ಬಂದು ನಮ್ಮ ಮನೆ ದೇವರು, ನಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಹೂ ನಾನೇ ಕಟ್ಟಿ ರಾಯರ್ಗೆ ಇವತ್ತು ಮುಟ್ಸಿರೋದು, ಹಾಕಿರೋದು ಹಾರ ಮಾಡಿ. ಹೂ ಜಾಸ್ತಿ ಇರಲಿಲ್ಲ, ಹಾಗಾಗಿ ಜಸ್ಟ್ ಅಷ್ಟಕ್ಕೆ ಮಾತ್ರ ಹಾಕಿದ್ದೀನಿ. ನೈವೇದ್ಯಕ್ಕೆ ಬಾಳೆಹಣ್ಣು ಇಟ್ಟಿದ್ದೀನಿ, ಧೂಪ ಹಾಕಿದ್ದೀನಿ. ಹೆಂಗ್ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ರಾಯರು ಅಲ್ಲ, ಸಕದ ಕಾಣಿಸ್ತಾ ಇದ್ದಾರಲ್ಲ, ಹಿಂಗಿದ್ದಾರೆ ನೋಡಿ ನಮ್ಮ ರಾಯರು, ಅಪ್ಪಾಜಿಯವರು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಅವ್ರು ನಮ್ಮ ಮನೆಗೆ ಇನ್ನೂ ಬಂದು ಒಂದು ದಿನ ಕೂಡ ಆಗಿಲ್ಲ. ನೆನ್ನೆ ಇನ್ನೂ ಇಷ್ಟೊತ್ತಲ್ಲಿ ನಾನು ಇನ್ನೂ ರೆಡಿ ಮಾಡಿಸ್ತಾ ಇದ್ದೆ ಫ್ರೇಮ್ನ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಹೆಂಗ್ ಕಾಣಿಸ್ತಿದೆ ನಮ್ ರಾಯರು. ಗೊತ್ತಿಲ್ಲ ಯಾರಿಗೆ ಜಸ್ಟ್ ಒಂದು ಫೋಟೋ ತಗೊಂಡ್ಬಂದ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಇಷ್ಟು ಖುಷಿ ಆಗದಂತ ಗೊತ್ತಿಲ್ಲ. ಯಾವುದೇ ಆಗ್ಲಿ, ನಮ್ಮ ಮನೆಯಲ್ಲಿ ರಾಯರ ವಿಗ್ರಹ ಕೂಡ ಇದೆ, ನನ್ನ ತಮ್ಮ ತಂದ್ಕೊಟ್ಟಿದ್ದು ಮಂತ್ರಾಲಯದಿಂದ, ಚಿಕ್ಕ ಪುಟ್ಟದು. ಅದು ಇಲ್ಲಿ ಕಳ್ಸದ ಜೊತೆ ಇಟ್ಟಿದ್ದೀನಿ, ಅದು ಹೂ ಇಟ್ಟಿದ್ದೀನಿ ಅವ್ರ ಮುಂದೆ. ಹಾಗಾಗಿ ಹೂನಲ್ಲಿ ಮುಚ್ಕೊಂಡಿದ್ದಾರೆ, ಅವ್ರು ಬಚ್ಚಿಟ್ಕೊಂಡಿದ್ದಾರೆ ರಾಯರು. ಎಸ್, ಸೊ ಹಂಗಾಗಿ ಅವ್ರನ್ನ ಕರ್ಕೊಬರ್ಬೇಕು, ನಾನು ಫೋಟೋ ಮಾಡಿಸ್ಬೇಕಂತ ಆ ಮನೆ ಹಳೆ ಮನೆಯಿಂದನೂ ಆಸೆ ಇತ್ತು. ಬಟ್ ಅದು ಈಡೇರ್ತಾ ಇಲ್ಲ. ಅವ್ರು ಯಾವಾಗ ಬರ್ಬೇಕು ಅನ್ಸುತ್ತೋ ಆ ಟೈಮಲ್ಲಿ ಅಷ್ಟೇ ಅಂತ ಬರೋದು. ನಾವು ಅನ್ಕೊಂಡಾಗೆಲ್ಲ ಅವ್ರನ್ನ ಕರ್ಕೊಂಡ್ಬರೋದಕ್ಕೆ ಆಗಲ್ಲ. ಸೊ ಯಾರಿಗೆ ಏನನ್ಸುತ್ತೋ ಗೊತ್ತಿಲ್ಲ, ನನಗಂತೂ ತುಂಬಾ 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 ಖುಷಿ ಆಗತ್ತೆ. ನಾನು ಇದಕ್ಕೂ ಮುಂಚೆ ಈ ವಿಡಿಯೋ ಆದ್ಮೇಲೆ ನಾನು ಹೇಗೆ ಫೋಟೋ ಫ್ರೇಮ್ ಮಾಡಿಸ್ದೆ ಅದನ್ನೆಲ್ಲ ಆಡ್ ಮಾಡಿರ್ತೀನಿ. ಆ ಕೆಲಸ ನಾನು ಮಾಡಿದ್ದೀನಿ 8 years ಬ್ಯಾಕ್, 2015-16 2 years ನಾನು ಆ ಕೆಲಸ ಮಾಡಿದ್ದೀನಿ. ಆ ವರ್ಕ್ ಮಾಡಿದ್ರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಗೊತ್ತಾ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆಕ್ಚುಲಿ ಯಾರಿಗೆ ಹಿಂಗಾಗತ್ತೆ ನಂಗೆ ಗೊತ್ತಿಲ್ಲ, ಬಟ್ ಅದನ್ನ ಕೆಲಸ ಇಷ್ಟಪಟ್ಟು ಮಾಡೋರ್ಗಂತೂ ತುಂಬಾ ತುಂಬಾ ಖುಷಿ ಆಗುತ್ತೆ. ನಾನು ಇದು ಫ್ರೇಮ್ ಮಾಡಿಸಿದ್ದು, ನಾನು ಎಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲ ಅಲ್ಲಿನೇ ಮಾಡಿಸಿದ್ದು, ಫ್ರೇಂಬಿಯನ್ಸ್ ಕ್ರಿಯೇಷನ್ಸ್ ಅಂತ ಹೇಳ್ಬಿಟ್ಟು ಆ ಶಾಪ್ ನೇಮು. ಅದು ಆರ್ ಆರ್ ನಗರ್ BML ಲೇಔಟ್ ಅಲ್ಲಿ ಇರೋದು. ಬಸ್ ಸ್ಟಾಪ್ ಹತ್ರ BBMP ಆಫೀಸ್ ಇದೆಯಲ್ಲ ಅಲ್ಲೇ ಇರೋದು, ಹಾಫ್ ಕಾಮ್ಸ್ ನಿಯರ್. ಯಾರಿಗಾದ್ರೂ ನಿಯರ್ ಆರ್ ನಗರ್ ಸರೌಂಡ್ ಇದ್ರೆ ಇಟ್ಟು ಹೋಗಿ ನೀವು ಮಾಡ್ಕೊಳ್ಳಿ. ಅಲ್ಲಿ ಶಿಲ್ಪಾ ಮೇಡಮ್ ಮತ್ತೆ ಬಸವರಾಜ್ ಅಂತ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು
ನಿಮಗೆ ನಾನು ಆ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಓಕೆನಾ. ನಂಗೆ ಅವ್ರನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿದೆ, ಎಷ್ಟು ಮನ್ಸಿಗೆ ನಿರಾಳ ಅನ್ನಿಸ್ತಾ ಇದೆ ಅಂದರೆ ನಿರಾಳ ಅನ್ನಿಸ್ತಿದೆ ಅಂದರೆ ಅವ್ರನ್ನ ನೋಡಿ ಹಾಗೆ ಕೂತ್ಕೋಬೇಕು ಅನ್ನಿಸ್ತಾ ಇದೆ. ನನಗಿನ್ನೂ ಪೂಜೆ ಇದೆ, ಪೂಜೆ ಮಾಡಿ ಮುಗಿಸಿದ ತಕ್ಷಣನೇ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇದೆ, ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ ಇದೆ. ನಂಗಂತೂ ತುಂಬ ಖುಷಿ ಆಗ್ತಾ ಇದೆ. ಹೇಗೆ ಅನ್ನಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಎಸ್ ಖುಷಿ ಆಗ್ತಿದೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ಇವ್ರನ್ನೇ ನಾನು ಕರ್ಕೊಂಡು ಬರ್ತೀನಿ ನಮ್ಮ ಮನೆಗೆ ಅಂತ ಹೇಳಿದ್ದು. ಅವ್ರನ್ನ ಕರ್ಕೊಂಡು ಬಂದು ಮನಸ್ಸಿಗೇನೋ ಸಮಾಧಾನ. ಎಷ್ಟೊತ್ತಿಗೆ ಪೂಜೆ ಮಾಡ್ತೀನಿ ಅಂತ ಅನ್ಕೋತಾ ಇದ್ದೆ. ಬೆಳಗ್ಗೆಯಿಂದ ಮಾಡೋಕ್ಕಾಗಿರ್ಲಿಲ್ಲ ಆ್ಯಕ್ಚುಲಿ. ಸೊ ಇವಾಗ ಮಾಡಿದ್ದೀನಿ. ರಾಯರ್ ನೋಡ್ತಾ ಇದ್ರೆ ಹೆಂಗೆ ಕಾಣಿಸ್ತಿದ್ದಾರೆ. ನಮ್ಮ ರಾಯರಿಗೆ ನಂದೇ ಅರ್ಧ ದೃಷ್ಟಿ ಆಗ್ತಾ ಇದೆ. ಇವತ್ತಿನ ಬ್ಲಾಗು ನನ್ನ 3 ಡೇಸ್ದು. ನಾನು ಏನು ಅರ್ಧಕ್ಕರ್ಧ ನಾನೇನು ತೋರಿಸೇ ಇಲ್ಲ ವಿಡಿಯೋನಲ್ಲಿ. ಜಸ್ಟ್ ಒಂದು ಚಿಕ್ಕ ಬ್ಲಾಗ್ ಆಗಿ ಮಾಡಿದ್ದೆ ಅಷ್ಟೇ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆವಾಗ ನಿಮಗೆ ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ವಿಡಿಯೋ ಇಷ್ಟ ಆಯ್ತಾರ ಹಿಂದಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಪ್ಲೀಸ್ ಹೈಪ್ ಮಾಡಿ, ಲೈಕ್ ಜೊತೆ ಹೈಪ್ ಮಾಡಿ. ಹೈಪ್ ಅಂತ ಆಪ್ಷನ್ ಇದೆ ನಮಗೆ. ವಿಡಿಯೋಸ್ ಮಾಡಿದಾಗ ಹೆಲ್ಪ್ ಆಗುತ್ತೆ ಹೈಪ್ ನಿಮ್ಮದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.